ನೋಡಿ, ಸಾರ್ವಜನಿಕವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಮಾತಾಡದೇ ಇದ್ರಿ ಆ ಟೂಲ್ ಕಿಟ್ ರಾಜಕಾರಣ ಮಾಡೋರ ಜೊತೆ ಮಾತಾಡದೇ ಇದ್ರೆ ಅದಕ್ಕೂ ಒಂದು ತಪ್ಪಭಿಪ್ರಾಯ ಬರುತ್ತೆ. ಈಗ ನಾನು ನಿಮ್ಗೆ ಹೇಳಿದ್ದೇನು ಅಂದರೆ, ಅಲ್ಲಿ ತುಕಡೆ ಗ್ಯಾಂಗ್ಗಳಿಗೆ ಏನು ಕೆಲಸ? ವಿದ್ಯಾರ್ಥಿಗಳ ಹೋರಾಟ ಅಲ್ವಾ? ತುಕಡೆ ಗ್ಯಾಂಗ್ಗಳಿಗೆ ಏನು ಕೆಲಸ? CAA ಮುದ್ದೆ ವಿಷಯ ಯಾಕೆ ಬಂತು? ಆರ್ಟಿಕಲ್ 370 ವಿಷಯ ಯಾಕೆ ಬಂತು? NRC ವಿಷಯ ಯಾಕೆ ಬಂತು? ಇಟ್ ಸೋಸ್ ಕೇವಲ ವಿದ್ಯಾರ್ಥಿಗಳ ಹಿತರಕ್ಷಣೆಗಾಗಿ ನಡೀತಿರೋ ಹೋರಾಟ ಅಲ್ಲ. ವಿದ್ಯಾರ್ಥಿಗಳ ನೆಪದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಲಿಕ್ಕೆ ಮಾಡ್ತಿರ್ತಕ್ಕಂಥ ಸಂಚು ಅನ್ನೋದು ಅರ್ಥ ಆಗುತ್ತೆ. ಈಗ ಪ್ರಕಾಶ್ ರಾಜ್ಗೆ ಬಿಡದಿ ಹತ್ರನೋ ಡೆಲ್ಲಿ ಹತ್ರನೋ? ಹಿ ವೆಂಟ್ ಟು ಡೆಲ್ಲಿ. ಬಿಡದಿ ನೆನಪಾಗ್ತಿಲ್ವಾ? ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಿಡದಿ ವಿಷಯದಲ್ಲಿ ಮರೆವು ಬಂದ್ಬಿಟ್ಟಿದೆಯಾ ಅವರಿಗೆ? ಅವ್ರಿಗೆ ಡೆಲ್ಲಿ ನೆನಪಾಗತ್ತೆ, ಬಿಡದಿ ನೆನಪಾಗಲ್ಲ. ವೈ? ರಾಹುಲ್ ಗಾಂಧಿ ಅವರಿಗೆ ಅಂಡೋಮಾನ್ ನಿಕೋಬಾರ್ನಲ್ಲಿ ಆಗೋ ಪ್ರಾಜೆಕ್ಟ್ನ ವಿಷಯದಲ್ಲಿ ಕಳಕಳಿ, ಆ ಹೊರ ಅಲ್ಲಿ ಆಗಬಾರ್ದು. ಇಲ್ಲಿ ಬಿಡದಿ ಪ್ರಾಜೆಕ್ಟು ಅಂದರೆ ಇದು ಅವರ ಒಂದು ದ್ವಂದ್ವ ನಿಲುವನ್ನು ತೋರಿಸುತ್ತೆ. ನಮ್ಮಿಷ್ಟೇ ರಿಫಾರ್ಮ್ಸ್ ಆಗೋದು ಬೇಡವಾ? ಶಿಕ್ಷಣ ವಿಷಯದಲ್ಲಿ ನಾವು ಸ್ವಾಗತ ಮಾಡ್ತೀವಿ, ಒಳ್ಳೆಯ ಸಲಹೆ ಕೊಡಿ. ಆದರೆ ಇದರ ಹೆಸರಿನಲ್ಲಿ ಅರಾಜಕತೆ ಸೃಷ್ಟಿ ಮಾಡೋದಕ್ಕೆ ಅವಕಾಶ ಕೊಡಲ್ಲ. ಸಂವಿಧಾನ ಬುಡಮೇಲೆ ಮಾಡೋದಕ್ಕೆ ಅವಕಾಶ ಕೊಡಲ್ಲ. ಶಾಂತಿಯುತ ಪ್ರತಿಭಟನೆಗೆ ಅವಕಾಶ ಇದೆ. ಕಲ್ಲು ತೂರಾಟ ಮಾಡೋದು, ರೈಲಿಗೆ ಕಲ್ಲು ಹೊಡೆಯೋದು, ಸಾರ್ವಜನಿಕ ಆಸ್ತಿಪಾಸ್ತಿ ನಷ್ಟ ಮಾಡೋದು, ಇದು ಶಾಂತಿಯುತ ಪ್ರತಿಭಟನೆ ದಾರಿನಾ? ನೋಡಿ, ಸಾರ್ವಜನಿಕವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಮಾತಾಡದೇ ಇದ್ರಿ ಆ ಟೂಲ್ ಕಿಟ್ ರಾಜಕಾರಣ ಮಾಡೋರ ಜೊತೆ ಮಾತಾಡದೇ ಇದ್ದರೆ ಅದಕ್ಕೂ ಒಂದು ತಪ್ಪಭಿಪ್ರಾಯ ಬರುತ್ತೆ. ಈಗ ನಾನು ನಿಮ್ಗೆ ಹೇಳಿದ್ದೇನು ಅಂದರೆ, ಅಲ್ಲಿ ತುಕಡೆ ಗ್ಯಾಂಗ್ಗಳಿಗೆ ಏನು ಕೆಲಸ? ವಿದ್ಯಾರ್ಥಿಗಳ ಹೋರಾಟ ಅಲ್ವಾ? ತುಕಡೆ ಗ್ಯಾಂಗ್ಗಳಿಗೆ ಏನು ಕೆಲಸ? CAA ಮುದ್ದೆ ವಿಷಯ ಯಾಕೆ ಬಂತು? ಆರ್ಟಿಕಲ್ 370 ವಿಷಯ ಯಾಕೆ ಬಂತು? NRC ವಿಷಯ ಯಾಕೆ ಬಂತು? ಇಟ್ ಸೋಸ್ ಕೇವಲ ವಿದ್ಯಾರ್ಥಿಗಳ ಹಿತರಕ್ಷಣೆಗಾಗಿ ನಡೀತಿರೋ ಹೋರಾಟ ಅಲ್ಲ. ವಿದ್ಯಾರ್ಥಿಗಳ ನೆಪದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಲಿಕ್ಕೆ ಮಾಡ್ತಿರ್ತಕ್ಕಂಥ ಸಂಚು ಅನ್ನೋದು ಅರ್ಥ ಆಗುತ್ತೆ. ಈಗ ಪ್ರಕಾಶ್ ರಾಜ್ಗೆ ಬಿಡದಿ ಹತ್ರನೋ ಡೆಲ್ಲಿ ಹತ್ರನೋ? ಹಿ ವೆಂಟ್ ಟು ಡೆಲ್ಲಿ. ಬಿಡದಿ ನೆನಪಾಗ್ತಿಲ್ವಾ? ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಿಡದಿ ವಿಷಯದಲ್ಲಿ ಮರೆವು ಬಂದ್ಬಿಟ್ಟಿದೆಯಾ ಅವರಿಗೆ? ಅವ್ರಿಗೆ ಡೆಲ್ಲಿ ನೆನಪಾಗತ್ತೆ, ಬಿಡದಿ ನೆನಪಾಗಲ್ಲ. ವೈ? ರಾಹುಲ್ ಗಾಂಧಿ ಅವರಿಗೆ ಅಂಡೋಮಾನ್ ನಿಕೋಬಾರ್ನಲ್ಲಿ ಆಗೋ ಪ್ರಾಜೆಕ್ಟ್ನ ವಿಷಯದಲ್ಲಿ ಕಳಕಳಿ, ಆ ಹೊರ ಅಲ್ಲಿ ಆಗಬಾರ್ದು. ಇಲ್ಲಿ ಬಿಡದಿ ಪ್ರಾಜೆಕ್ಟು ಅಂದರೆ ಇದು ಅವರ ಒಂದು ದ್ವಂದ್ವ ನಿಲುವನ್ನು ತೋರಿಸುತ್ತೆ. ನಮ್ಮಿಷ್ಟೇ ರಿಫಾರ್ಮ್ಸ್ ಆಗೋದು ಬೇಡವಾ? ಶಿಕ್ಷಣ ವಿಷಯದಲ್ಲಿ ನಾವು ಸ್ವಾಗತ ಮಾಡ್ತೀವಿ, ಒಳ್ಳೆಯ ಸಲಹೆ ಕೊಡಿ. ಆದರೆ ಇದರ ಹೆಸರಿನಲ್ಲಿ ಅರಾಜಕತೆ ಸೃಷ್ಟಿ ಮಾಡೋದಕ್ಕೆ ಅವಕಾಶ ಕೊಡಲ್ಲ. ಸಂವಿಧಾನ ಬುಡಮೇಲೆ ಮಾಡೋದಕ್ಕೆ ಅವಕಾಶ ಕೊಡಲ್ಲ. ಶಾಂತಿಯುತ ಪ್ರತಿಭಟನೆಗೆ ಅವಕಾಶ ಇದೆ. ಕಲ್ಲು ತೂರಾಟ ಮಾಡೋದು, ರೈಲಿಗೆ ಕಲ್ಲು ಹೊಡೆಯೋದು, ಸಾರ್ವಜನಿಕ ಆಸ್ತಿಪಾಸ್ತಿ ನಷ್ಟ ಮಾಡೋದು, ಇದು ಶಾಂತಿಯುತ ಪ್ರತಿಭಟನೆ ದಾರಿನಾ? ನೋಡಿ, ಸಾರ್ವಜನಿಕವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಮಾತಾಡದೇ ಇದ್ರಿ ಆ ಟೂಲ್ ಕಿಟ್ ರಾಜಕಾರಣ ಮಾಡೋರ ಜೊತೆ ಮಾತಾಡದೇ ಇದ್ದರೆ ಅದಕ್ಕೂ ಒಂದು ತಪ್ಪಭಿಪ್ರಾಯ ಬರುತ್ತೆ. ಈಗ ನಾನು ನಿಮ್ಗೆ ಹೇಳಿದ್ದೇನು ಅಂದರೆ, ಅಲ್ಲಿ ತುಕಡೆ ಗ್ಯಾಂಗ್ಗಳಿಗೆ ಏನು ಕೆಲಸ? ವಿದ್ಯಾರ್ಥಿಗಳ ಹೋರಾಟ ಅಲ್ವಾ? ತುಕಡೆ ಗ್ಯಾಂಗ್ಗಳಿಗೆ ಏನು ಕೆಲಸ? CAA ಮುದ್ದೆ ವಿಷಯ ಯಾಕೆ ಬಂತು? ಆರ್ಟಿಕಲ್ 370 ವಿಷಯ ಯಾಕೆ ಬಂತು? NRC ವಿಷಯ ಯಾಕೆ ಬಂತು? ಇಟ್ ಸೋಸ್ ಕೇವಲ ವಿದ್ಯಾರ್ಥಿಗಳ ಹಿತರಕ್ಷಣೆಗಾಗಿ ನಡೀತಿರೋ ಹೋರಾಟ ಅಲ್ಲ. ವಿದ್ಯಾರ್ಥಿಗಳ ನೆಪದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಲಿಕ್ಕೆ ಮಾಡ್ತಿರ್ತಕ್ಕಂಥ ಸಂಚು ಅನ್ನೋದು ಅರ್ಥ ಆಗುತ್ತೆ. ಈಗ ಪ್ರಕಾಶ್ ರಾಜ್ಗೆ ಬಿಡದಿ ಹತ್ರನೋ ಡೆಲ್ಲಿ ಹತ್ರನೋ? ಹಿ ವೆಂಟ್ ಟು ಡೆಲ್ಲಿ. ಬಿಡದಿ ನೆನಪಾಗ್ತಿಲ್ವಾ? ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಿಡದಿ ವಿಷಯದಲ್ಲಿ ಮರೆವು ಬಂದ್ಬಿಟ್ಟಿದೆಯಾ ಅವರಿಗೆ?
ಅವ್ರಿಗೆ ಡೆಲ್ಲಿ ನೆನಪಾಗತ್ತೆ, ಬಿಡದಿ ನೆನಪಾಗಲ್ಲ. ವೈ? ರಾಹುಲ್ ಗಾಂಧಿ ಅವರಿಗೆ ಅಂಡೋಮಾನ್ ನಿಕೋಬಾರ್ನಲ್ಲಿ ಆಗೋ ಪ್ರಾಜೆಕ್ಟ್ನ ವಿಷಯದಲ್ಲಿ ಕಳಕಳಿ, ಆ ಹೊರ ಅಲ್ಲಿ ಆಗಬಾರ್ದು, ಇಲ್ಲಿ ಬಿಡದಿ ಪ್ರಾಜೆಕ್ಟು. ಅಂದರೆ ಇದು ಅವರ ಒಂದು ದ್ವಂದ್ವ ನಿಲುವನ್ನು ತೋರಿಸುತ್ತೆ. ನಮ್ಮಿಷ್ಟೇ ರಿಫಾರ್ಮ್ಸ್ ಆಗೋದು ಬೇಡವ ಶಿಕ್ಷಣ ವಿಷಯದಲ್ಲಿ ನಾವು ಸ್ವಾಗತ ಮಾಡ್ತೀವಿ, ಒಳ್ಳೆಯ ಸಲಹೆ ಕೊಡಿ. ಆದರೆ ಇದರ ಹೆಸರಿನಲ್ಲಿ ಅರಾಜಕತೆ ಸೃಷ್ಟಿ ಮಾಡೋದಕ್ಕೆ ಅವಕಾಶ ಕೊಡಲ್ಲ, ಸಂವಿಧಾನನ ಬುಡಮೇಲೆ ಮಾಡೋದಕ್ಕೆ ಅವಕಾಶ ಕೊಡಲ್ಲ. ಶಾಂತಿಯುತ ಪ್ರತಿಭಟನೆಗೆ ಅವಕಾಶ ಇದೆ. ಕಲ್ಲು ತೂರಾಟ ಮಾಡೋದು, ರೈಲಿಗೆ ಕಲ್ಲು ಹೊಡೆಯೋದು, ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಮಾಡೋದು, ಇದು ಶಾಂತಿಯುತ ಪ್ರತಿಭಟನೆ ದಾರಿನಾ?